ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. RCBಗೆ ತಪ್ಪಿತ ಹ್ಯಾಟ್ರಿಕ್ ಗೆಲುವು. ಹೌದು, ಯಾಕಂದರೆ ನಿನ್ನೆ ಅಷ್ಟೇ ನಾವು ಒಂದು ಸಾಂಗ್ ಬಗ್ಗೆ ಮಾತಾಡಿದ್ವಿ. ಅಂದರೆ RCB ತಂಡಕ್ಕೋಸ್ಕರ, RCB ಗೆಲುವಿಗೋಸ್ಕರ ಬಂದಿರುವಂಥ ಒಂದು ಹಾಡು. ಸೊ ಧನಂಜಯ್ ಅವರ ಒಂದು ಸಾರಥ್ಯದಲ್ಲಿ ಬಂದಿರುವಂಥ ಹಾಡು. ಸೊ ಇದನ್ನು ನೋಡಿ RCB ಇವತ್ತೇನಾದರೂ ವಿನ್ ಆದರೆ ಹ್ಯಾಟ್ರಿಕ್ ಹೊಡೆಯುತ್ತೆ ಅನ್ನೋ ಒಂದು ಜೋಶಲ್ಲಿ ಕೂಡ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ತಂಡದ ಒಂದು ಅದ್ಭುತ ಪ್ರದರ್ಶನದಿಂದ RCB ನಿನ್ನೆ ಸೋಲನ್ನು ಕಾಣ್ತು. ಸೊ ಇದು 3ನೇ ಬಾರಿ ಅವರು ಹ್ಯಾಟ್ರಿಕ್ ತಗೋತಾರೆ, ಅಂದರೆ 2 ಬಾರಿ ಗೆದ್ದಿದ್ದಾರೆ. ಸೊ ಇನ್ನೇನು ನಿನ್ನೆ ಮ್ಯಾಚಲ್ಲಿ ಗೆದ್ದಿದ್ರೆ ಹ್ಯಾಟ್ರಿಕ್ ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ತಾ ಇದ್ರು ಅಂತ ಹೇಳ್ಬೋದು. ಆದರೂ ಪರವಾಗಿಲ್ಲ, ತಂಡ ತುಂಬ ಚೆನ್ನಾಗಿ ನಿನ್ನೆ ಆಟವನ್ನು ಆಡಿದ್ದಾರೆ. ಸೂರ್ಯವಂಶಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಈಗ ನಾವು ಮ್ಯಾಚಲ್ಲಿ ನೋಡ್ತಿದ್ದಾಗ ಯಾವುದಾದ್ರೂ ಲೆಜೆಂಡ್ರಿ, ಈಗ ಧೋನಿ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಅವರು ಬ್ಯಾಟಿಂಗ್ ಮಾಡಿದಾಗ ಉಳಿದ ಪ್ಲೇಯರ್ಸ್ಗೆ ಒಂಥರ ಭಯ ಇರುತ್ತೆ. ಯಾಕಂದರೆ ಅವ್ರು ಎಕ್ಸ್ಪೀರಿಯನ್ಸ್ ಆಮೇಲೆ ತುಂಬ ಚೆನ್ನಾಗಿ ಆಟ ಆಡುವಂಥವ್ರು. 6 ಅಂದರೆ ಅವ್ರು ಬ್ಯಾಟ್ ಹಿಡಿದ್ರೆ 6 ಅನ್ನೋ ಮಾತು ಕೂಡ ಅವ್ರಿಗೆ ಹೇಳ್ತಾ ಇರ್ತಾರೆ. ಆದರೂ ಕೂಡ ಸೂರ್ಯವಂಶಿ ಅವ್ರನ್ನ ಕಂಡ್ರೆ ಈಗ ಭಯ ಪಡುವಂಥ ಸನ್ನಿವೇಶ ಬಂದಿದೆ. ಸೊ ಆ ಥರ ಒಂದು ಆಟವನ್ನು ಸೂರ್ಯವಂಶಿ ಅವರು ಆಡ್ತಿದ್ದಾರೆ. ಸೊ ತಂಡದಿಂದ ಲಾಸ್ಟ್ ವೀಕಲ್ಲೂ ಅಷ್ಟೇ, ಅಂದರೆ ಲಾಸ್ಟ್ ಸೀಸನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ತಮ್ಮ ಬ್ಯಾಟಿಂಗ್ನಲ್ಲಿ ಛಾಪು ಮೂಡಿಸಿದ್ದಾರೆ. ಆದರೆ ಇದೀಗ ಮತ್ತೆ ಈ ವರ್ಷನೂ ಕೂಡ ಅಷ್ಟೇ ಒಂದು ಬ್ಯಾಟಿಂಗಲ್ಲಿ ಆಗಿರ್ಬೋದು, ಎಲ್ಲರಿಗೂ ಒಂಥರ ಸೂರ್ಯವಂಶಿ ಫೀಲ್ಡಿಗೆ ಬಂದರೆ ಎದುರಾಳಿ ತಂಡದವ್ರಿಗೆ ಭಯ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ಅವರ ಕ್ರೇಜನ್ನು ಹುಟ್ಟಾಕಿರುವಂಥದ್ದು. ಸೊ ಯುವ ಪ್ರತಿಭೆ ಕೂಡ ಹೌದು, ಇವರು ತುಂಬ ಚೆನ್ನಾಗಿ ಆಟವನ್ನು ಕೂಡ ಆಡ್ತಿದ್ದಾರೆ. ಸೊ ತಮ್ಮ ಚಿಕ್ಕ ವಯಸ್ಸಿಗೆ ಇಂಥ ಒಂದು ಆಟ, ಇಂಥ ಒಂದು ಸಾಧನೆಯನ್ನು ಮಾಡಿರುವಂಥ ಸೂರ್ಯವಂಶಿ ಅವರು ತಂಡದಲ್ಲಿದ್ದಾರೆ. ಸೊ ಹಾಗಾಗಿ ತಂಡ ಅಂದಾಗ ಭಯ ಹುಟ್ಕೊಳ್ಳುತ್ತೆ. ಭಯಕ್ಕಿಂತ ಸೂರ್ಯವಂಶಿ ಅವ್ರನ್ನ ಕಂಡ್ರೆ, ಸೂರ್ಯವಂಶಿ ಅವರ ಎದುರಾಳಿ ಯಾರಾದರೂ ಇದ್ರೆ ಕೂಡ ಅವ್ರಿಗೆ ಭಯವಾಗುವಂಥದ್ದು. ಸೊ ಹಾಗಾಗಿ ಸೂರ್ಯವಂಶಿ ಅವರು ಫೀಲ್ಡಿಗೆ ಇಳಿತಿದ್ದಾರೆ ಅಂದಾಗ ಸಿಕ್ಕಾಪಟ್ಟೆ ಭಯ ಆಗುವಂಥದ್ದು ಕಾಣ್ಬೋದು ನಾವು. ಇನ್ನು 201 ರನ್ಗಳನ್ನು ಟಾರ್ಗೆಟ್ ಕೂಡ ಮಾಡಿಕೊಟ್ಟಿದ್ರು. ಸೊ ಏನು ಬ್ಯಾಡ್ ಅಂಕ ಅಲ್ಲ, ಸೊ ತುಂಬ ಚೆನ್ನಾಗಿರುವಂಥ ಅಂಕನೇ ಕೂಡ. ಸೊ ಅದನ್ನು ಟಾರ್ಗೆಟ್ ಮಾಡಿ ಕೊಟ್ಟಿದ್ರು RCB ಅವರು. ಸೊ ಅದನ್ನು ಮಣಿಸಿ ಅವರು 202 ರನ್ಗಳನ್ನು ಬಾರಿಸಿ ನಿನ್ನೆ ಪಂದ್ಯವನ್ನು ಗೆದ್ದಿರುವಂಥದ್ದು. ಸೊ ನಿನ್ನೆ ಮ್ಯಾಚ್ ಗುವಾಹಟಿಯಲ್ಲಿ ನಡೆದಿರುವಂಥದ್ದು. ಸೊ ಈ ಮ್ಯಾಚನ್ನು ನೋಡೋಕ್ಕೆ ಸಾಕಷ್ಟು ಅಲ್ಲಿರುವಂಥ ಅಭಿಮಾನಿಗಳು ಕಾಣ್ತಾ ಇದ್ದಾರೆ. ಸೊ ಅಲ್ಲೂ ಅಷ್ಟೇ ನಮಗೆ ತಂಡದ ಒಂದು ಫ್ಯಾನ್ಸ್ಗಳನ್ನು ಕಾಣೋಕ್ಕೆ ಸ್ವಲ್ಪ ಸಿಗುತ್ತೆ. RCB ಅವರೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಎಲ್ಲರೂ ಕೂಡ RCBಯ ಒಂದು ಕೊಹ್ಲಿ ಪಡೆಯನ್ನು ನೋಡೋಕ್ಕೆ ಕಾಯ್ತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಫಸ್ಟಲ್ಲೇ ಅವರು ಟಾಸ್ ಅನ್ನ ಗೆದ್ದು ಬಾಲಿಂಗ್ ಅನ್ನ ಚೂಸ್ ಮಾಡ್ತಾರೆ. ಸೊ ಬಾಲಿಂಗ್ ಚೂಸ್ ಮಾಡಿ RCB ಅವರು ಬ್ಯಾಟಿಂಗ್ ಮಾಡಬೇಕು. ಮೊದಲನೇ ಎಸೆತಕ್ಕೇನೆ ಒಂದು ವಿಕೆಟ್ ಅನ್ನ ಕಳ್ಕೊಳ್ತಾರೆ. ಸೊ ಹಾಗಾಗಿ ನಿನ್ನೆ ನಡೆದಿರುವಂತಹ ಮ್ಯಾಚ್ ಅಲ್ಲಿ ಮೊದಲ ಒಂದು ಬಾಲ್ಗೆನೆ ಯಾಕೋ ಒಂಥರ ಇವತ್ತೇನೋ ಮ್ಯಾಚ್ ಹೋಗುತ್ತಾ ಇಲ್ವಾ ಅನ್ನೋ ಒಂದು ಜಂಜಾಟದಲ್ಲಿ ಕೂಡ ಮ್ಯಾಚ್ ಅನ್ನ ಶುರು ಮಾಡ್ತಾರೆ. ಇನ್ನು ತಂಡದ ಅಂಕ ಏನಿದೆ ಇವಾಗ ಅಗ್ರಸ್ಥಾನದಲ್ಲಿ ಏನಿದೆ. ಮೊದಲು ಮೊನ್ನೆ ಎಲ್ಲ RCB ತಂಡದ ಒಂದು ಅಂಕ ಏನಿತ್ತು ಮೊದಲನೇ ಸ್ಥಾನದಲ್ಲಿತ್ತು. ಈಗ ತಂಡದ ಒಂದು ಏನಿದೆ ನಂಬರ್ ಆಗಿರ್ಬೋದು ಅದು ಅಗ್ರಸ್ಥಾನದಲ್ಲಿದೆ. ಸೊ ಇನ್ನು ಆದಿತ್ಯವಾರ ನಡೆಯುವಂತಹ ಮುಂಬೈ ವರ್ಸಸ್ RCB ತಂಡದಲ್ಲಿ ಮ್ಯಾಚ್ ಅನ್ನು ನೋಡುವಂಥ ಜನಗಳು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಜಟಾಪಟಿ, ಈಗ ಚೆನ್ನೈ ಮತ್ತೆ RCBಗೆ ಎಷ್ಟು ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೋ ಹಾಗೆಯೇ MI ಮತ್ತೆ RCB ಕಾಯ್ದುವಂತಹ ಒಂದು ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಸೊ ಇನ್ನು ಮುಂಬೈಯಲ್ಲಿ ನಡೆಯುವಂತಹ ಮ್ಯಾಚ್ ಇವರಿಗೆ ಒಂದು ಉತ್ತರ ಆಗುತ್ತಾ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಅಷ್ಟೇ ಜಟಾಪಟಿಯಲ್ಲಿ ಆಡಿರುವಂತಹ ತಂಡ. MI ಕೂಡ ಅಷ್ಟೇ 5 ಒಂದು ಟ್ರೋಫಿಗಳನ್ನು ಗೆದ್ದಿರುವಂಥ ತಂಡ. ಈಗಲೂ ಈ ವರ್ಷದಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ಕೊಂಡು ಕೂಡ ಬಂದಿದ್ದಾರೆ. ಸೊ ನೋಡಬೇಕು ಇನ್ನು ಆದಿತ್ಯವಾರದ ಮ್ಯಾಚ್ ಯಾವುದೆಲ್ಲ ಏನೆಲ್ಲ ಆಗುತ್ತೆ, RCB ಗೆಲ್ಲುತ್ತಾ ಅಥವಾ ಮತ್ತೆ MI ಗೆಲ್ಲುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಇವತ್ತಿನ ತಂಡದಲ್ಲಿ CSK ಮತ್ತು DC ಅವರು ಎದುರಾಳಿಗಳಾಗ್ತಾ ಇದ್ದಾರೆ. ಇವತ್ತೇನಾದರೂ CSK ಅವರು ಗೆಲ್ತಾರ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂದರೆ CSK ಅಭಿಮಾನಿಯವರು ಒಂದು ಗೆಲುವಿಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ಇವತ್ತಿನ ನ್ಯೂಸ್ ಏನಪ್ಪ ಅಂದರೆ ಧೋನಿ ಅವರು ಮತ್ತೆ ಫೀಲ್ಡಿಗೆ ಇಳಿತಿದ್ದಾರೆ ಅನ್ನೋದು. ಸೊ ನೋಡ್ಬೇಕು ಇವತ್ತು ಧೋನಿ ಅವರು ಬರ್ತಾರಾ ಅಥವಾ ಇವತ್ತು CSK ಗೆಲ್ಲೋದಕ್ಕೆ ಧೋನಿ ಅವರು ಕಾರಣ ಆಗ್ತಾರ ಅನ್ನೋದನ್ನು ಕೂಡ ನಾವು ಇವತ್ತು ಕಾದು ನೋಡಬೇಕಾಗುತ್ತೆ.